ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡ ಮೊದಲ ದಿನ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಬ್ಬರಿಸಿದೆ ಅಂತ ಹೇಳಬೇಕು. ದೇವದತ್ ಪಡಿಕ್ಕಲ್, ರಜತ್ ಪಟ್ಟಿದಾರ್ ಮತ್ತು ಯಶ್ ದಯಾಳ್, ಭುವನೇಶ್ವರ್ ಕುಮಾರ್ ಮತ್ತು ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಅವರು ಅಬ್ಬರಿಸಿದ್ದಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ ಹೇಳಬೇಕು. ಮತ್ತು ಧೋನಿ ಅವರು ಕೂಡ ಒಂದು RCB ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. IPL ಎಲ್ಲ ಟೀಮ್ಗೂ ಸಂಬಂಧಪಟ್ಟ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ MS ಧೋನಿ ಅಂತ ಹೇಳಬೇಕು. ಏನಂತ ಕೊಟ್ಟಿದ್ದಾರೆ ಮತ್ತು RCB ಪ್ರಾಕ್ಟೀಸಲ್ಲಿ ಯಾವ ರೀತಿ ಆಡ್ತು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ RCB ತಂಡ ಈಗಾಗಲೇ ಕೆಲವೊಂದಷ್ಟು ಆಟಗಾರರು ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳಬೇಕು. ಇನ್ನೊಂದು ಸ್ವಲ್ಪ ಜನ ಆಟಗಾರರಿಂದ 12 ಜನ ಪ್ಲೇಸ್ಗಳು ಬರಬೇಕು RCB ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗೋತ್ತಿಗೆ. ಎಲ್ಲರೂ ಕೂಡ ಅನ್ಬಾಕ್ಸ್ ಇವೆಂಟ್ ಹೊತ್ತಿಗೆ ಬರ್ತಾರೆ ಅಂತ ಅಪ್ಡೇಟ್ ಇದೆ. ಬರಲೇಬೇಕು, ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತ ಹೇಳಬೇಕು. ಈಗ ಬಂದಿರೋಂಥ ಆಟಗಾರರು ಯಾರಪ್ಪ ಪ್ರಾಕ್ಟೀಸಲ್ಲಿ ಚೆನ್ನಾಗಿ ಆಡಿದ್ರು ಅಂತ ಅಂದರೆ ರಜತ್, ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಓಪನಿಂಗ್ ಬಂದಿದ್ರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಇನ್ನೂ ಬಂದಿವಲ್ಲ, ಆ ಕಣ್ಣಿಗೆ ಅವರು ಓಪನಿಂಗ್ ಮಾಡಿದ್ರು ಅಂತ ಹೇಳಬೇಕು. ದೇವದತ್ ಪಡಿಕ್ಕಲ್ ಅವರು ಕೇವಲ 48 ಬಾಲಲ್ಲಿ 64 ರನ್ ನೋಡು ಅಂತ ಹೇಳಬೇಕು. ಅಷ್ಟೊಂದು ಸ್ಟ್ರೈಕ್ ರೇಟ್ ಇಂಪ್ರೂವ್ ಇಲ್ಲ ಅಂತ ಹೇಳಬೇಕು. ಚೆನ್ನಾಗಿ ತಕ್ಕಮಟ್ಟಿಗೆ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಆಡಿದ್ರು ಅಂತ ಹೇಳಬೇಕು. ಇನ್ನು ಕನ್ನಡಿಗ ಮನೋಜ್ ಅವರು 20 ಬಾಲಿ 49 ರನ್ ನೋಡಿದ್ರು ಅಂತ ಹೇಳಬೇಕು. ರಜತ್ ಪಟ್ಟಿದಾರ್ಗೆ ಸೇಮ್ ಅಂತ ಹೇಳಬೇಕು. 18 ಬಾಲಿ 45 ರನ್ ನೋಡಿದ್ರು. ಮತ್ತು ಯಶ್ ದಯಾಳ್ ಅವರು 4 ವಿಕೆಟ್ ಮತ್ತು ಭುವನೇಶ್ವರ್ ಕುಮಾರ್ ಅವರು 2 ವಿಕೆಟ್ನ ಕಿತ್ತಿರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ ಹೇಳಬೇಕು. ಇನ್ನು ಫಸ್ಟ್ ಡೇ ಪ್ರಾಕ್ಟೀಸ್ ಮ್ಯಾಚ್ ಈ ರೀತಿ ಇತ್ತು. ನಿಮಗೆ ಯಾರ ಆಟ ಇಷ್ಟ ಆಯಿತು ಅಂತ ಕಾಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. MS ಧೋನಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇನ್ನೇನು IPL ಕೆಲವೇ ದಿವಸದಲ್ಲಿ ಶುರು ಆಗ್ತಿದೆ, ಎಲ್ಲರೂ ಕೂಡ ನೋಡಿ. ಎಲ್ಲರೂ ಕೂಡ IPL ಕಾವು ಏತಿದೆ ಅಂತ ಗೊತ್ತು. ನಾನು ಆಟ ನೋಡೋಕ್ಕೆ ಎಷ್ಟು ಜನ ಕಾಯ್ತಾ ಇರ್ತೀನಿ, ನಾನು ಬೆಸ್ಟ್ ಆಟ ಕೊಟ್ಟೇ ಕೊಡ್ತೀನಿ ಅಂತ MS ಧೋನಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ